ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆ ಹಾಗೂ ಇವತ್ತಿನ ಮುಖ್ಯ ವಿಚಾರಗಳನ್ನ ನೋಡ್ತಾ ಹೋಗೋಣ. ಪ್ರೈಮ್ ಮಿನಿಸ್ಟರ್ ಮೋದಿ ವಿಸಿಟ್ ಟು ದ ಮಾಲ್ಡೀವ್ಸ್ ಮಾರ್ಕ್ಸ್ ಮೇಜರ್ ರೀಸೆಟ್ ಇನ್ ಇಂಡಿಯಾ ಮಾಲ್ಡೀವ್ಸ್ ರಿಲೇಷನ್ಸ್, ವಿತ್ ಬೋತ್ ಸೈಡ್ಸ್ ಎಕ್ಸ್ಪ್ರೆಸಿಂಗ್ ಕಮಿಟ್ಮೆಂಟ್ ಟು ಅ ಸ್ಟ್ರಾಂಗ್ ಫ್ರೆಂಡ್ಶಿಪ್ ಡಿಸ್ಪೈಟ್ ಫಾಸ್ಟ್ ಟೆನ್ಷನ್ ಓವರ್ ಇಂಡಿಯನ್ ಮಿಲಿಟರಿ ಪ್ರೆಸೆನ್ಸ್. ಪ್ರಧಾನಮಂತ್ರಿ ಮೋದಿ ಅವರು ಮಾಲ್ಡೀವ್ಸ್ಗೆ ಭೇಟಿ ಕೊಟ್ಟಂತಹ ಈ ಸಂದರ್ಭದಲ್ಲಿ ಎರಡೂ ದೇಶಗಳ ನಡುವಿನ ಒಂದು ಸಂಬಂಧದಲ್ಲಿ ಒಳ್ಳೆಯ ಬೆಳವಣಿಗೆ ಕಂಡು ಬರ್ತಾ ಇದೆ. ಮೊದಲು ಸ್ವಲ್ಪ ಉದ್ವಿಗ್ನತೆ ಇತ್ತು, ಅಂತಂದ್ರೆ ಭಾರತೀಯ ಸೇನೆ ಮಾಲ್ಡೀವ್ಸ್ ನಲ್ಲಿ ಇತ್ತು. ಅಲ್ಲಿನ ಒಂದು ಕೆಲವು ಮುಖ್ಯ ವಿಚಾರಗಳನ್ನ ಅಥವಾ ಭಾರತದ ಹಿಂದೂ ಮಹಾಸಾಗರದ ಒಂದು ಪ್ರದೇಶದಲ್ಲಿ ಕೆಲವೊಂದು ರಕ್ಷಣಾ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತದ ಸೇನೆ ಅಲ್ಲಿ ಇತ್ತು. ಆವಾಗ ನೋಡಿ ಕೆಳಗಡೆ ಇದೆ, ಇಂಡಿಯಾ ಔಟ್ ಕ್ಯಾಂಪೇನ್ ಅಂತ ಶುರುವಾಗಿತ್ತು. ಅಂದ್ರೆ ಭಾರತದ ಸೇನೆಯನ್ನ ಮಾಲ್ಡೀವ್ಸ್ ನಿಂದ ಹೊರಗೆ ಕಳಿಸಿ ಅಂತ ತುಂಬಾ ಜನ ಅಲ್ಲಿ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ರು. ಇಂಡಿಯಾ ಔಟ್ ಕ್ಯಾಂಪೇನ್ ವಾಸ್ ಅ ಪೊಲಿಟಿಕಲ್ ಮೂವ್ಮೆಂಟ್ ಇನ್ ಮಾಲ್ಡೀವ್ಸ್ ಡಿಮ್ಯಾಂಡಿಂಗ್ ದಿ ರಿಮೂವಲ್ ಆಫ್ ದಿ ಇಂಡಿಯನ್ ಮಿಲಿಟರಿ ಪರ್ಸನಲ್, ರಿಫ್ಲೆಕ್ಟಿಂಗ್ ಕನ್ಸರ್ನ್ಸ್ ಓವರ್ ಸಾವರ್ನಿಟಿ ಅಂಡ್ ಫಾರಿನ್ ಇನ್ಫ್ಲೂಯೆನ್ಸ್. ಅಲ್ಲಿನ ಆಡಳಿತ ಪಕ್ಷ ಮತ್ತೆ ವಿರೋಧ ಪಕ್ಷದ ನಡುವೆ ಕೆಲವು ಭಿನ್ನಾಭಿಪ್ರಾಯಗಳು ಸಹ ಇದಕ್ಕೆ ಕಾರಣ ಆಗಿತ್ತು. ಅಂತಂದ್ರೆ ಆವಾಗ ಬೇರೆ ಪಕ್ಷ ಅಧಿಕಾರದಲ್ಲಿತ್ತು, ಆ ಪಕ್ಷವನ್ನ ಇಳಿಸ್ಲಿಕ್ಕೆ ವಿರೋಧ ಪಕ್ಷದವರು ಸೇರ್ಕೊಂಡು ಈಗ ಅಲ್ಲಿನ ಪಕ್ಷ ಭಾರತದ ಸೇನೆಗೆ ಅವಕಾಶ ಮಾಡಿಕೊಡ್ತಾ ಇದೆ, ಹೀಗೆ ಬೇರೆ ಬೇರೆ ಸುದ್ದಿಗಳನ್ನ ಹಬ್ಬಿಸಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಇಂಡಿಯಾ ಔಟ್ ಅಂತ ಕ್ಯಾಂಪೇನ್ಗಳನ್ನ ಮಾಡಿದ್ರು. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಎರಡೂ ದೇಶಗಳ ನಡುವೆ ಕೆಲವು ಉದ್ವಿಗ್ನತೆ ಸೃಷ್ಟಿಯಾಗಿತ್ತು. ಇನ್ನು ಟೈಮ್ ಟೆಸ್ಟೆಡ್ ಫ್ರೆಂಡ್ಶಿಪ್ ಅಂತಂದ್ರೆ ಕಾಲ ಪರೀಕ್ಷಿತ ಅಂತಂದ್ರೆ ಏನು ಅಂತಂದ್ರೆ ಎಕ್ಸಾಕ್ಟ್ ಆಗಿ ಆ ಮೀನಿಂಗ್ ಅಂತ. ಉದಾಹರಣೆಗೆ ಕೆಲವೊಂದು ಇಬ್ರು ಫ್ರೆಂಡ್ಸ್ ಇರ್ತಾರೆ ಅಂತ ಅಂದ್ಕೊಂಡ್ರೆ ಕೆಲವು ಕಷ್ಟ ಸಂದರ್ಭಗಳು ಬರುತ್ತೆ, ಕೆಲವು ಒಳ್ಳೆಯ ಸಂದರ್ಭಗಳು ಬರುತ್ತೆ. ಕೇವಲ ಒಳ್ಳೆಯ ಸಂದರ್ಭದಲ್ಲಿ ಮಾತ್ರ ಅವರು ನಮ್ಮ ಜೊತೆ ಇರ್ತಾರಾ ಅಥವಾ ಕಷ್ಟದಲ್ಲೂ ನಮ್ಮ ಜೊತೆ ಇದ್ದಾರಾ ಅವರು ಅನ್ನೋದು ಮುಖ್ಯ ಆಗಿರುತ್ತೆ. ಟೈಮ್ ಟೆಸ್ಟೆಡ್ ಅಂತಂದ್ರೆ ಲಾಂಗ್ ಸ್ಟ್ಯಾಂಡಿಂಗ್ ಡಿಪ್ಲೊಮ್ಯಾಟಿಕ್ ಅಂಡ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಇಲ್ಲಿ ಹೇಳ್ತಾ ಇರೋದೇನು, ಭಾರತ ಮತ್ತೆ ಮಾಲ್ಡೀವ್ಸ್ ನ ನಡುವೆ ತುಂಬಾ ದೀರ್ಘಕಾಲವನ್ನ ಕನ್ಸಿಡರ್ ಮಾಡಿದ್ರೆ ಲಾಂಗ್ ಸ್ಟ್ಯಾಂಡಿಂಗ್ ಡಿಪ್ಲೊಮ್ಯಾಟಿಕ್, ತುಂಬಾ ದಿನಗಳಿಂದಾನು ಒಳ್ಳೆಯ ಒಂದು ಸಂಬಂಧವನ್ನ ನಾವು ಮುಂದುವರ್ಸ್ಕೊಂಡು ಬಂದಿದ್ದೇವೆ. ರಾಜತಾಂತ್ರಿಕವಾಗಿ ಕಾರ್ಯತಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹಾಗೂ ಮಾಲ್ಡೀವ್ಸ್ ನ ಒಂದು ಪಾಲುದಾರಿಕೆ ಪಾರ್ಟ್ನರ್ಶಿಪ್ ತುಂಬಾ ಚೆನ್ನಾಗಿದೆ. ಇನ್ಕ್ಲೂಡಿಂಗ್ ಕೋಆಪರೇಷನ್ ಇನ್ ಡಿಫೆನ್ಸ್, ಡಿಸಾಸ್ಟರ್ ರಿಲೀಫ್, ಹೆಲ್ತ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ಅಂತಂದ್ರೆ ಕೇವಲ ರಾಜತಾಂತ್ರಿಕ ಅಂತಂದ್ರೆ ಏನು ಹೋಗ್ ಬರೋದು, ದೊಡ್ಡ ದೊಡ್ಡ ನಾಯಕರ ಭೇಟಿ ಹಾಕೋದು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ರಕ್ಷಣಾ ವಿಭಾಗ, ವಿಪತ್ತು ಆದಾಗ, ಯಾವುದೇ ಡಿಸಾಸ್ಟರ್ಗಳಾದಾಗ, ಚಂಡಮಾರುತದ ಸಂದರ್ಭದಲ್ಲಿ ಆರೋಗ್ಯ, ಮೂಲಸೌಕರ್ಯಕ್ಕೆ ಸಂಬಂಧಪಟ್ಟಂತಹ ಸಹಾಯ, ಹೀಗೆ ಹಲವಾರು ವಿಭಾಗಗಳಲ್ಲಿ ಭಾರತ ಮಾಲ್ಡೀವ್ಸ್ನ ಜೊತೆ ಒಳ್ಳೆ ಸಹಕಾರವನ್ನ ಕಾಪಾಡಿಕೊಂಡು ಬಂದಿದೆ. ಮುಂದಿನದು ನೋಡಿ, ಬಿಟ್ವೀನ್ 2021 and 2024 ಗೂಗಲ್ಸ್ ಆಂಡ್ರಾಯ್ಡ್ ಅರ್ಥಕ್ವೇಕ್ ಅಲರ್ಟ್ AE ಅಂತ ಕರಿತೇವೆ, AEA ಸಿಸ್ಟಮ್ ಯೂಸ್ಡ್ ಸ್ಮಾರ್ಟ್ ಫೋನ್ ಸೆನ್ಸರ್ಸ್ ಟು ಇಶ್ಯೂ ಅಡ್ವಾನ್ಸ್ಡ್ ಅರ್ಥಕ್ವೇಕ್ ವಾರ್ನಿಂಗ್ಸ್ ಇನ್ 98 countries, ಹೆಲ್ಪಿಂಗ್ ಬಿಲಿಯನ್ಸ್ ಆಕ್ಸೆಸ್ ಅರ್ಲಿ ಅಲರ್ಟ್ಸ್. ಆಂಡ್ರಾಯ್ಡ್ ನಲ್ಲಿ ಒಂದು ಅರ್ಥಕ್ವೇಕ್ ಅಲರ್ಟ್ ಸಿಸ್ಟಮ್ ಅಂತ ಇರುತ್ತೆ, ಅದರನ್ನ ಬೇರೆ ಬೇರೆ ಸೆನ್ಸರ್ಗಳನ್ನ ಯೂಸ್ ಮಾಡಿಕೊಂಡು ಅದೇನ್ ಮಾಡುತ್ತೆ, ಭೂಕಂಪದ ಎಚ್ಚರಿಕೆಗಳನ್ನ ನೀಡ್ತಾ ಹೋಗುತ್ತೆ. ಇದರಿಂದಾಗಿ ನೋಡಿ 98 ದೇಶಗಳಲ್ಲಿ ಇಂಥ ಎಚ್ಚರಿಕೆಗಳನ್ನ ಪಡ್ಕೊಂಡು ಎಷ್ಟೋ ಜನರಿಗೆ ಮುನ್ಸೂಚನೆಗಳನ್ನು ತಲುಪಿಸೋದ್ರಲ್ಲಿ ಈ ಒಂದು ಗೂಗಲ್ನ ಆಂಡ್ರಾಯ್ಡ್ ಅರ್ಥಕ್ವೇಕ್ ಅಲರ್ಟ್ ಸಿಸ್ಟಮ್ ಬಹಳ ಸಹಕಾರಿಯಾಗಿದೆ. ಇನ್ನು ಆಂಡ್ರಾಯ್ಡ್ ಅರ್ಥಕ್ವೇಕ್ ಅಲರ್ಟ್ ಸಿಸ್ಟಮ್ ಏನಿದು, ಇಟ್ ಯೂಸಸ್ ಸ್ಮಾರ್ಟ್ ಫೋನ್ ಆಕ್ಸೆಲರೋಮೀಟರ್ಸ್ ಟು ಡಿಟೆಕ್ಟ್ ಫಾಸ್ಟ್ ಮೂವಿಂಗ್ P waves ಬಿಫೋರ್ ಡಿಸ್ಟ್ರಕ್ಟಿವ್ S wave ಅರೈವ್. ನೀವು ಜಿಯೋಗ್ರಫಿ ಓದಿದ್ರೆ ಅರ್ಥಕ್ವೇಕ್ ನ ಬಗ್ಗೆ ಕೇಳಿರ್ತೀರಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲೂ ಸಹ ಬರುತ್ತೆ. P waves ಹಾಗೆ S waves ಅಂತ ಇರುತ್ತೆ. ಈ ಒಂದು AEA ಇದೆಯಲ್ವಾ, ಅರ್ಥಕ್ವೇಕ್ ಅಲರ್ಟ್ ಸಿಸ್ಟಮ್, ಇದೇನ್ ಮಾಡುತ್ತೆ, ಅದರಲ್ಲಿ ಎಕ್ಸೆಲರೋಮೀಟರ್, ಸ್ಮಾರ್ಟ್ ಫೋನ್ ನಲ್ಲಿ ಇರುವಂತಹ ಎಕ್ಸೆಲರೋಮೀಟರ್ ಈಗ P waves ಗಳನ್ನ ಡಿಟೆಕ್ಟ್ ಮಾಡುತ್ತೆ. ಅದಾದ ನಂತರ S ವೇವ್ಗಳು ಬರುತ್ತೆ. S ವೇವ್ಗಳು ತುಂಬಾ ಡಿಸ್ಟ್ರಕ್ಟಿವ್ ಆಗಿರುತ್ತೆ, ದೊಡ್ಡ ಮಟ್ಟದಲ್ಲಿ ವಿನಾಶವನ್ನು ಉಂಟು ಮಾಡುತ್ತೆ S ವೇವ್ಗಳು. ಎನಾಬ್ಲಿಂಗ್ ಅರ್ಲಿ ವಾರ್ನಿಂಗ್ಸ್ ಫಾರ್ ಅರ್ಥಕ್ವೇಕ್ಸ್ ಥ್ರೂ ಕ್ರೌಡ್ ಸೋರ್ಸ್ಡ್ ಡೇಟಾ ಅಂಡ್ ರಿಯಲ್ ಟೈಮ್ ಅಲ್ಗಾರಿದಮ್. ಮುಖ್ಯವಾಗಿ ಡೇಟಾ ಹಾಗೂ ಅಲ್ಗಾರಿದಮ್ ಹೇಗೆ ಅದು ತಯಾರು ಮಾಡಿರ್ತಾರೆ ಅಂತಂದ್ರೆ ಆದಷ್ಟು ಬೇಗ ಒಳ್ಳೆಯ ಕ್ರಮಗಳನ್ನ, ಮುನ್ಸೂಚನೆಗಳನ್ನ ನೀಡುವ ಹಾಗೆ ಅದನ್ನ ತಯಾರು ಮಾಡಿರ್ತಾರೆ. ಇದರಿಂದಾಗಿ ಎಚ್ಚರಿಕೆಗಳನ್ನ ನೀಡಲಿಕ್ಕೆ ಬಹಳ ಸಹಾಯ ಆಗುತ್ತೆ. P waves and S waves ಬಗ್ಗೆ ನೋಡೋದಾದ್ರೆ, P waves are the fastest seismic waves that travel through solids and liquids.
ಸಿ ವೇವ್ಸ್ ಅಂತಂದ್ರೆ ಘನ ಮತ್ತು ದ್ರವ ಎರಡರ ಮೂಲಕ ಸಹ ಚಲಿಸುವಂತಹ ಅತ್ಯಂತ ವೇಗದ ಭೂಕಂಪದ ತರಂಗಗಳು. ವೈಲ್ ಎಸ್ ವೇವ್ಸ್ ಆರ್ ಸ್ಲೋವರ್, ಟ್ರಾವೆಲ್ ಓನ್ಲಿ ಥ್ರೂ ಸಾಲಿಡ್ಸ್. ಎಸ್ ತರಂಗಗಳಿದೆಯಲ್ವಾ, ನಿಧಾನವಾಗಿ ಹೋಗೋದು ಮುಖ್ಯವಾಗಿ ಸಾಲಿಡ್ಗಳ ಮೂಲಕ, ಓನ್ಲಿ ಥ್ರೂ ಸಾಲಿಡ್ಸ್ ಟ್ರಾವೆಲ್ ಆಗುತ್ತೆ. ಅಂಡ್ ಕಾಸ್ ಮೋರ್ ಗ್ರೌಂಡ್ ಶೇಕಿಂಗ್. ಈ ಎಸ್ ವೇವ್ಗಳಿಂದ ಜಾಸ್ತಿ ಗ್ರೌಂಡ್ ಶೇಕ್ ಆಗುತ್ತೆ. ಮೇಕಿಂಗ್ ದ ಡಿಟೆಕ್ಷನ್ ಕ್ರೂಷಿಯಲ್ ಫಾರ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್. ಹಾಗಾಗಿ ಈ ಎಸ್ ವೇವ್ಗಳು ಪಿ ವೇವ್ಗಳನ್ನ ಎಷ್ಟು ಬೇಗ ಪತ್ತೆ ಹಚ್ಚುತ್ತೇವೋ ಹಾಗಾಗಿ ಅದರಿಂದಾಗಿ ನಾವು ಒಳ್ಳೆಯ ಮುನ್ಸೂಚನಾ ವ್ಯವಸ್ಥೆಗಳನ್ನ ಹೆಚ್ಚು ತಯಾರು ಮಾಡಬಹುದು, ಅದರಿಂದ ಹೆಚ್ಚು ಜನರ ಜೀವವನ್ನ ಉಳಿಸಬಹುದು. ಮುಂದಿನ ವಿಚಾರ ನೋಡಿ. ಒನ್ಸ್ ಕನ್ಸಿಡರ್ಡ್ ಪಾಯ್ಸನಸ್ ಅಂಡ್ ಅವಾಯ್ಡೆಡ್ ಡ್ಯೂ ಟು ಸೂಪರ್ಸ್ಟಿಷನ್ಸ್, tomatoes gradually became a common part of Indian diets after being introduced by the Portuguese, with scientific and cultural support highlighting their ನ್ಯೂಟ್ರಿಷನಲ್ ವ್ಯಾಲ್ಯೂ. ಒಂದು ಕಾಲದಲ್ಲಿ ಟೊಮೆಟೊನ ವಿಷಕಾರಿ ಪದಾರ್ಥ ಅಂತ ಕನ್ಸಿಡರ್ ಮಾಡಿದ್ರಂತೆ. ಬೇರೆ ಬೇರೆ ಮೂಢನಂಬಿಕೆಗಳು ಸಹ ಇತ್ತಂತೆ. ಆದ್ರೆ ಪೋರ್ಚುಗೀಸರಿಂದ ಭಾರತಕ್ಕೆ ಇವು ಪರಿಚಯ ಆಯಿತು. ಅದಾದ ನಂತರ ನಮ್ಮ ಭಾರತದ ಬೆಳೆ ಅಂತಾನೆ ಅಂದ್ಕೊಂಡ್ಬಿಟ್ಟಿದ್ದೇವೆ ಇವತ್ತು. ಅಷ್ಟು ದೊಡ್ಡ ಮಟ್ಟದಲ್ಲಿ ಟೊಮೆಟೊ ನಮ್ಮ ಆಹಾರದ ಭಾಗ ಆಗ್ಬಿಟ್ಟಿದೆ. ಮತ್ತೆ ಅದರಲ್ಲಿ ಎಷ್ಟೋ ಒಳ್ಳೆಯ ಕಲ್ಚರಲ್ ಆಗಿರಬಹುದು, ಸೈಂಟಿಫಿಕ್ ಆಗಿರಬಹುದು, ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂ, ಪೌಷ್ಟಿಕಾಂಶದ ಮೌಲ್ಯ ಸಹ ಬಹಳ ಇಂಪಾರ್ಟೆಂಟ್ ಆಗಿ ಅದರಲ್ಲಿ ನಾವು ಕಾಣಬಹುದು. ಇನ್ನು ಲೈಕೋಪಿನ್, ಇದನ್ನ ನೆನ್ಪಿಟ್ಕೊಳ್ಳಿ, ಫಿಲಿಮ್ಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್. ಲೈಕೋಪಿನ್ ಇಸ್ ಅ ರೆಡ್ ಪಿಗ್ಮೆಂಟ್ ಅಂಡ್ ಆಂಟಿಆಕ್ಸಿಡೆಂಟ್. ನೋಡಿ, ರೆಡ್ ಪಿಗ್ಮೆಂಟ್ ಅಂಡ್ ಆಂಟಿಆಕ್ಸಿಡೆಂಟ್ ಫೌಂಡ್ ಇನ್ ಟೊಮ್ಯಾಟೋಸ್ that helps reduce the risk of heart disease and age-related conditions like Alzheimer's, especially beneficial for people above 70. ಈ ಲೈಕೋಪಿನ್ ಅನ್ನೋದೇನು, ಆ ಟೊಮೆಟೊಲಿ ರೆಡ್ ಪಿಗ್ಮೆಂಟ್ ಇರುತ್ತಲ್ವಾ, ಒಂಥರ ಕೆಂಪು ವರ್ಣ ದ್ರವ್ಯ, ಮತ್ತೆ ಆಂಟಿ ಆಕ್ಸಿಡೆಂಟ್, ಅದಕ್ಕೆ ಏನಂತ ಕರೀತಾರೆ, ಲೈಕೋಪಿನ್ ಅಂತ. ಲೈಕೋಪಿನ್ ಇಂದಾಗಿ ಈಗ 70 ವರ್ಷಕ್ಕಿಂತ ಮೇಲ್ಪಟ್ಟವರು, ವಯಸ್ಸಾದವರಿಗೆ ಬೇರೆ ಬೇರೆ ಕಾಯಿಲೆಗಳು ಬರಬಹುದು. ಅಲ್ಝೈಮರ್ಸ್ಗಳಂತ ಕೆಲವು ಕಾಯಿಲೆಗಳಿರುತ್ತೆ. ಅಂತಹ ಕಾಯಿಲೆಗಳನ್ನ, ಅದರ ಅಪಾಯಗಳನ್ನ ನಿವಾರಿಸಲಿಕ್ಕೆ, ಕಡಿಮೆ ಮಾಡಲಿಕ್ಕೆ ಈ ಲೈಕೋಪಿನ್ ಬಹಳ ಇಂಪಾರ್ಟೆಂಟು. ಅದೇ ರೀತಿ ಹಾರ್ಟ್ ಡಿಸೀಸ್ ಬಂದವರಿಗೂ ಸಹ ಈ ಒಂದು ಪಿಗ್ಮೆಂಟ್ ಬಹಳ ಒಳ್ಳೆಯದು, ಅಂದ್ರೆ ಅದನ್ನ ನಿವಾರಿಸುವಲ್ಲಿ ಬಹಳ ಒಳ್ಳೆಯದು. ಲೈಕೋಪಿನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಟೊಮೆಟೊಗೆ ಸಂಬಂಧಪಟ್ಟಿದ್ದು. ರೆಡ್ ಪಿಗ್ಮೆಂಟ್, ಆಂಟಿ ಆಕ್ಸಿಡೆಂಟ್ ಅಂತ ನೆನ್ಪಿಟ್ಕೊಳ್ಳಿ. ಇನ್ನು ಅರ್ಕ ರಕ್ಷಕ್ ಅಂಡ್ ಅರ್ಕ ಶ್ರೇಷ್ಠ, ಇದು ಸಹ ಇಂಪಾರ್ಟೆಂಟ್ ನೋಡಿ ಕರೆಕ್ಟ್ ಆಗಿ. ಅರ್ಕ ರಕ್ಷಕ್ ಇಸ್ ಅ ಡಿಸೀಸ್ ರೆಸಿಸ್ಟೆಂಟ್ ಹೈಬ್ರಿಡ್ ಟೊಮೆಟೊ ವೆರೈಟಿ. ಅಂತಂದ್ರೆ ಯಾವುದೇ ರೋಗ ಬರದೇ ಇರೋ ರೀತಿ, ಅಂತಂದ್ರೆ ಇಷ್ಟು ದಿನಗಳ ಕಾಲ ನಾವು ಟೊಮೆಟೊ ಬೆಳೆಗೆ ಬೇರೆ ಬೇರೆ ರೋಗ ಬರ್ತಾ ಇತ್ತು, ಆ ರೋಗಗಳು ಬರದೇ ಇರೋ ತರ ಒಂದು ಹೈಬ್ರಿಡ್ ವೆರೈಟಿಯನ್ನ ತಯಾರು ಮಾಡಿದ್ದಾರೆ. ಮೊದಲನೇದು ಅರ್ಕ ರಕ್ಷಕ್ ಅಂತ, ರೋಗ ಬರದೇ ಇರೋದು. ಎರಡನೇದು ಅರ್ಕ ಶ್ರೇಷ್ಠ, ಇದೇನು ಲಾಂಗ್ ಶೆಲ್ಫ್ ಲೈಫ್. ಇಟ್ ಇಸ್ ನೋನ್ ಫಾರ್ ಲಾಂಗ್ ಶೆಲ್ಫ್ ಲೈಫ್, ಅಂದ್ರೆ ಬೇಗ ಹಾಳಾಗೋದಿಲ್ಲ, ಬಹಳ ದಿನಗಳ ಕಾಲ ಬಾಳಿಕೆ ಬರುವಂತದ್ದು, ಅದು ಅರ್ಕ ಶ್ರೇಷ್ಠ. ಬೋತ್ ಆರ್ ಡೆವಲಪ್ಡ್ ಬೈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರಲ್ ರಿಸರ್ಚ್ ಬೆಂಗಳೂರು. ಎರಡೂ ಸಹ ಯಾರು ಡೆವಲಪ್ ಮಾಡಿರೋದು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಬೆಂಗಳೂರಿನವರು. ಯಾವ್ದಾವ್ದು ವೆರೈಟಿ ನೆನಪಿದೆಯಾ? ಅರ್ಕ ರಕ್ಷಕ್, ಅರ್ಕ ಶ್ರೇಷ್ಠ. ಅರ್ಕ ರಕ್ಷಕ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಡಿಸೀಸ್ ರೆಸಿಸ್ಟೆಂಟ್. ಅರ್ಕ ಶ್ರೇಷ್ಠ ಲಾಂಗ್ ಶೆಲ್ಫ್ ಲೈಫ್. ಮುಂದಿನದು ನೋಡಿ, ಕ್ರಿಟಿಕಲ್ ಸೆಕ್ಯೂರಿಟಿ ಫ್ಲಾ ಇನ್ AIIMS, Delhi's Organ Retrieval Banking Organization website exposed sensitive personal and medical data of organ donors across India, which was fixed after being reported by cyber security researcher. ದೆಹಲಿಯಲ್ಲಿ ಒಂದು ORBO ಅಂತ ಒಂದು ಆರ್ಗನೈಸೇಷನ್ ವೆಬ್ಸೈಟ್ ನಲ್ಲಿ ಕೆಲವೊಂದು ದೋಷಗಳು ಕಂಡು ಬಂದಿತ್ತು. ಕೆಳಗಡೆ ಇದೆ ನೋಡಿ, ಅದು ಏನು ORBO ಅಂತಂದ್ರೆ ಅಂತ ಹೇಳ್ತೇನೆ. ಆ ವೆಬ್ಸೈಟ್ ನಲ್ಲಿ ದೋಷ ಬಂದಿರೋದ್ರಿಂದ ಎಷ್ಟೋ ದಾನಿಗಳು, ಅಥವಾ ಇಲ್ಲಿ ಅಂಗಾಂಗ ದಾನಿಗಳ ಬಗ್ಗೆ ಹೇಳ್ತಾ ಇದ್ದಾರೆ, ಅವರ ವೈಯಕ್ತಿಕ ಮಾಹಿತಿ, ವೈದ್ಯಕೀಯ ಮಾಹಿತಿ ಎಲ್ಲ ಬಹಿರಂಗ ರಿಲೀಸ್ ಆಗ್ಬಿಟ್ಟಿತ್ತು, ಬಹಳ ಕಡೆ ಸ್ಪ್ರೆಡ್ ಆಗಿತ್ತು. ಸೈಬರ್ ಸೆಕ್ಯೂರಿಟಿ ಸಂಶೋಧಕರೊಬ್ಬರು ಇದರ ಬಗ್ಗೆ ವರದಿ ಮಾಡಿದ ನಂತರ ಇದನ್ನು ಸರಿಪಡಿಸಿದ್ದಾರೆ. ನೋಡಿ, ಇಲ್ಲಿ ಒಂದು ಟರ್ಮ್ ಇದೆ, ಸರ್ಟ್ ಫಿಕ್ಸಸ್ ವೆಬ್ಸೈಟ್ ಫ್ಲಾ. ಈ ಸರ್ಟ್ ಅಂತಂದ್ರೆ ಏನು, ಇದರ ಫುಲ್ ಫಾರ್ಮ್ ಏನು ಅಂತ ತಿಳ್ಕೊಂಡು ಕಮೆಂಟ್ ಮಾಡಿ. ಸರ್ಟ್ ಫಿಕ್ಸಸ್, ಫಿಕ್ಸ್ ಮಾಡಿರೋದು ಸರ್ಟ್ ಅಂತ. ORBO ಅಂತಂದ್ರೆ ನೋಡಲ್ ಬಾಡಿ ಎಟ್ AIIMS ರೆಸ್ಪಾನ್ಸಿಬಲ್ ಫಾರ್ ಮ್ಯಾನೇಜಿಂಗ್
ಕ್ಯಾಡೆವರ್ ಆರ್ಗನ್ ಅಂಡ್ ಟಿಶ್ಯೂ ಡೊನೇಷನ್ ಇನ್ ಇಂಡಿಯಾ, ಕೋಆರ್ಡಿನೇಟಿಂಗ್ ಡೊನೇಷನ್, ಸ್ಟೋರೇಜ್ ಅಂಡ್ ಟ್ರಾನ್ಸ್ಪ್ಲಾಂಟೇಶನ್ ಆಕ್ಟಿವಿಟೀಸ್. ಇದೊಂದು ಏನ್ ಮಾಡುತ್ತೆ ಈ ಸಂಸ್ಥೆ, ಮೃತದೇಹದ ಅಂಗಾಂಶ ದಾನ ಇದನ್ನೆಲ್ಲ ನಿರ್ವಹಿಸೋದು, ದಾನ ಸಂಗ್ರಹ ಮಾಡೋದು, ಮತ್ತೆ ಕಸಿ ಮಾಡೋದೆಲ್ಲ ಇರುತ್ತಲ್ವಾ, ಅದನ್ನೆಲ್ಲ ಸಂಯೋಜಿಸುವಂತಹ ಒಂದು ಜವಾಬ್ದಾರಿ. ಹೆಸರೇನಿದ್ರದ್ದು ಆರ್ಗನ್ ರಿಟ್ರೀವಲ್ ಬ್ಯಾಂಕಿಂಗ್ ಆರ್ಗನೈಸೇಷನ್. ಇನ್ನು DPDP ಆಕ್ಟ್, ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಅಂತ 2023. ಇಟ್ ಪ್ರೊಟೆಕ್ಟ್ಸ್ ಇಂಡಿವಿಜುವಲ್ಸ್ ಪರ್ಸನಲ್ ಡೇಟಾ ಬೈ ಎನ್ಶೋರಿಂಗ್ ಕನ್ಸೆಂಟ್ ಬೇಸ್ಡ್ ಡೇಟಾ ಯೂಸ್. ಕನ್ಸೆಂಟ್ ಬೇಸ್ಡ್ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆದ ಟರ್ಮ್ಗಳು. ಯಾರಾದರೂ ಇಂಗ್ಲಿಷ್ನಲ್ಲಿ ಮುಂದೆ ಎಕ್ಸಾಮ್ ಅನ್ನ ಬರೀತಾ ಇದ್ರೆ ಇಂಥ ಟರ್ಮ್ಗಳ ಬಗ್ಗೆ ಜಾಸ್ತಿ ನೋಡ್ಕೊಳ್ಳಿ. ಈಗ DPDP ಆಕ್ಟ್ ಏನ್ ಮಾಡುತ್ತೆ, ಇಂಡಿವಿಜುವಲ್ಸ್ ಪರ್ಸನಲ್ ಡೇಟಾ ವೈಯಕ್ತಿಕ ಮಾಹಿತಿಯನ್ನ ರಕ್ಷಿಸೋದು. ಹೇಗೆ ಅಂತಂದ್ರೆ ಎನ್ಶೋರಿಂಗ್ ಕನ್ಸೆಂಟ್ ಬೇಸ್ಡ್ ಡೇಟಾ ಯೂಸ್. ಕನ್ಸೆಂಟ್ ಅಂತಂದ್ರೆ ಸಮ್ಮತಿ ಇದ್ರೆ ಮಾತ್ರ ಅದನ್ನ ಸರಿಯಾಗಿ ಬಳಸ್ಕೊಳ್ಳೋದು. ಸಮ್ಮತಿ ಇಲ್ಲದೆ ಡೇಟಾವನ್ನ ಎಲ್ಲೆಲ್ಲೋ ಬಳಸ್ಕೊಳ್ಳೋ ಹಾಗಿಲ್ಲ. ಪೀನಲೈಸಿಂಗ್ ಡೇಟಾ ಬ್ರೀಚಸ್. ಒಂದು ವೇಳೆ ಡೇಟಾ ಬ್ರೀಚ್ ಆಗೋದು ಅಂತಂದ್ರೆ ಏನು, ಡೇಟಾ ಯಾವ ಉದ್ದೇಶಕ್ಕೋಸ್ಕರ ನಾವು ಡೇಟಾವನ್ನ ಕೊಟ್ಟಿರ್ತೇವೋ ಯಾವ್ದಾದ್ರು ಒಂದು ಸಂಸ್ಥೆಗೆ ಅಥವಾ ಯಾವ್ದಾದ್ರು ಒಂದು ಕಂಪನಿಗೆ, ಅವರು ಆ ಉದ್ದೇಶಕ್ಕೋಸ್ಕರ ಬಳಸ್ಕೊಂಡ ಮೇಲೆ ಅದನ್ನ ಬೇರೆ ಬೇರೆ ಕಡೆ ಯೂಸ್ ಮಾಡ್ಕೊಂಡಿದ್ರೆ, ಅಥವಾ ಬೇರೆ ಯಾರಿಗೂ ಅದನ್ನ ಮಾರಾಟ ಮಾಡಿದ್ರೆ, ಅಥವಾ ಯಾರೋ ಒಬ್ರು ಅದನ್ನ ಹ್ಯಾಕ್ ಮಾಡಿದ್ರೆ, ಅವಾಗ ಅದು ಡೇಟಾ ಬ್ರೀಚ್ ಅಂತ ಕರೆಸ್ಕೊಳ್ಳುತ್ತೆ, ಉಲ್ಲಂಘನೆ ಆಗ್ಬಿಡುತ್ತೆ. ಅಂಡ್ ಎನ್ಫೋರ್ಸಿಂಗ್ ಅಕೌಂಟೆಬಿಲಿಟಿ ಇನ್ ಬೋತ್ ಗವರ್ಮೆಂಟ್ ಅಂಡ್ ಪ್ರೈವೇಟ್ ಡಿಜಿಟಲ್ ಸಿಸ್ಟಮ್ಸ್. ಮತ್ತೆ ಕೇವಲ ಗವರ್ಮೆಂಟ್ ಮಾತ್ರ ಅಲ್ಲ, ಖಾಸಗಿ ವ್ಯವಸ್ಥೆಗಳಲ್ಲಿ ಸಹ ಏನ್ ಮಾಡಬೇಕು, ನಾವು ಅಕೌಂಟೆಬಿಲಿಟಿ ಹೊಣೆಗಾರಿಕೆಯನ್ನ ಸರಿಯಾಗಿ ಅವರು ನಿರ್ವಹಿಸ್ತಾ ಇದ್ದಾರಾ ಅನ್ನೋದನ್ನ ಖಚಿತಪಡಿಸ್ಕೋಬೇಕು. ಅದಕ್ಕೋಸ್ಕರ ಎನ್ಫೋರ್ಸ್ ಮಾಡಿರೋದು ಯಾವುದು, ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್, DPDP ಆಕ್ಟ್. ಇದಾದ ನಂತರ ಮುಂದಿನದು GLOF happens when too much water suddenly bursts out from a lake that is formed by melting glaciers. ನೋಡಿ, ಎನ್ವೈರನ್ಮೆಂಟ್, ಜಿಯೋಗ್ರಫಿ ಎರಡೂ ಕಡೆ ಇಂತಹ ಒಂದು ವಿಷಯಗಳು ಬರ್ತಾ ಇರುತ್ತೆ. ಗ್ಲಾಫ್ ಅಂತ ಕರೆದಿದ್ದಾರೆ ಇಲ್ಲಿ, ಗ್ಲಾಫ್ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಮೊದಲು ಸಹ ಪರ್ಮಾಫ್ರೋಸ್ಟ್ ಮತ್ತೆ ಕೆಲವೊಂದು ಕ್ಲೌಡ್ ಬಸ್ ಇದ್ರ ಬಗ್ಗೆ ಎಲ್ಲ ಸಹ ಮೇನ್ಸ್ ಅಲ್ಲಿ ಕ್ವಶನ್ ಬರ್ತಾ ಇತ್ತು, ಪ್ರಿಲಿಮ್ಸ್ ಅಲ್ಲೂ ಸಹ ಕೇಳ್ತಾ ಇರ್ತಾರೆ. ಇಂತಹ ಕೆಲವೊಂದು ವಿಪತ್ತು ಅಂತ ಹೇಳಬಹುದು, ಅಥವಾ ಕೆಲವೊಂದು ಘಟನೆಗಳು ಏನು ಅಂದ್ರೆ ಅದರ ಅರ್ಥ ಏನು ಅನ್ನೋದ್ರನ್ನ ನೀವು ಸರಿಯಾಗಿ ತಿಳ್ಕೊಂಡಿರ್ಬೇಕು. ಈ ಗ್ಲಾಫ್ ಅಂತ ಇದೆಯಲ್ವಾ, ಇದು ಯಾವಾಗ ಆಗುತ್ತೆ, ವೆನ್ ಟೂ ಮಚ್ ವಾಟರ್ ಸಡನ್ಲಿ ಬಸ್ಟ್ ಔಟ್ ಫ್ರಮ್ ಅ ಲೇಕ್ ದಟ್ ಇಸ್ ಫಾರ್ಮ್ಡ್ ಬೈ ಮೆಲ್ಟಿಂಗ್ ಗ್ಲೇಷಿಯರ್ಸ್. ಒಂದು ಸರೋವರದಿಂದ ಇದ್ದಕ್ಕಿದ್ದ ಹಾಗೆ ನೀರು ಹೊರಗೆ ಬರೋದು. ಆ ಸರೋವರ ಯಾವುದರಿಂದ ಆಗಿದೆ, ಫಾರ್ಮ್ಡ್ ಬೈ ಮೆಲ್ಟಿಂಗ್ ಗ್ಲೇಷಿಯರ್ಸ್. ಹಿಮ ನದಿಗಳಿರುತ್ತಲ್ವಾ, ಹಿಮ ನದಿಗಳಿಂದ ಆಗಿರುವಂತ ಸರೋವರ. ಆ ಹಿಮ ಕರಗ್ತಾ ಇದ್ದ ಹಾಗೆ ಒಂದೇ ಸಾರಿ ನೀರು ಜಾಸ್ತಿಯಾಗಿ ಹೊರಗೆ ಬಂದ್ಬಿಟ್ರೆ, ಎಲ್ಲ ಕಡೆ ಹೊರಗೆ ಬಂದ್ಬಿಟ್ರೆ ಅವಾಗ ಗ್ಲಾಫ್ ಅಂತ ಆಗುತ್ತೆ. ಇನ್ನು ದಿಸ್ ವಾಟರ್ ರಶಸ್ ಡೌನ್ ದಿ ಮೌಂಟೇನ್ಸ್ ಲೈಕ್ ಅ ಬಿಗ್ ಫ್ಲಡ್, ಡಿಸ್ಟ್ರಾಯಿಂಗ್ ಎವ್ರಿಥಿಂಗ್ ಇನ್ ಇಟ್ಸ್ ಪಾತ್, ರೋಡ್ಸ್, ಬ್ರಿಡ್ಜಸ್, ವಿಲೇಜಸ್, ಇವನ್ ಪವರ್ ಸ್ಟೇಷನ್. ಅಂದ್ರೆ ಏನ್ ಮಾಡುತ್ತೆ, ಇಂತಹ ಒಂದು ದೊಡ್ಡ ಒಂದು ವಿಪತ್ತಿನಿಂದ ಏನಾಗಬಹುದು ಅಂತಂದ್ರೆ, ಆ ವಾಟರ್ ತುಂಬಾ ಮೇಲ್ಗಡೆಯಿಂದ ಬರ್ತಾ ಇರುತ್ತಲ್ವಾ, ಬರೋದು ದಾರಿಲಿರುವಂತಹ ರಸ್ತೆ ಆಗಿರಬಹುದು, ಸೇತುವೆ, ಹಳ್ಳಿ, ವಿದ್ಯುತ್ ಸ್ಥಾವರ, ಹೀಗೆ ಎಲ್ಲವನ್ನ ನಾಶ ಮಾಡ್ತಾ ಹೋಗುತ್ತೆ. ಗ್ಲಾಫ್ ಫುಲ್ ಫಾರ್ಮ್ ಏನಿರಬಹುದು ತಿಳ್ಕೊಂಡು ಕಮೆಂಟ್ ಮಾಡಿ. ಗ್ಲಾಫ್ ನೆನಪಾಗ್ತಾ ಇದೆಯಾ ಅಥವಾ ಎಲ್ಲಾದ್ರೂ ನೋಡಿದೀರಾ? ಕೆಳಗಡೆ ಹೇಳ್ತಾನೆ, ಆದ್ರೆ ಏನಿರಬಹುದು, ಗ್ಲೇಷಿಯಲ್, ಲೇಕ್ ಎಲ್ಲ ಬಂದಿದೆ ಅಲ್ವಾ ಇಲ್ಲಿ, ಅದನ್ನೇ ಸ್ವಲ್ಪ ಥಿಂಕ್ ಮಾಡಿ. ಒಂದ್ ವೇಳೆ ನೆನಪಾಗ್ತಿಲ್ಲ ಅಂತಂದ್ರೆ ಅಥವಾ ನೋಡಿಲ್ಲ ಅಂತಂದ್ರೆ ಕೆಳಗಡೆ ನೋಡಿ. ಗ್ಲೇಷಿಯಲ್, ಎಲ್ ಅಂತಂದ್ರೆ ಲೇಕ್, ಗ್ಲೇಷಿಯಲ್ ಲೇಕ್. ಓ ಅಂತಂದ್ರೆ ಔಟ್ ಬಸ್ಟ್, ಎಫ್ ಅಂತಂದ್ರೆ ಫ್ಲಡ್. ಫುಲ್ ಫಾರ್ಮ್ ನೋಡಿದಾಗ ನಿಮ್ಗೆ ಗೊತ್ತಾಗಬೇಕು. ಗ್ಲೇಷಿಯಲ್ ಲೇಕ್ ಏನಾಗಿದೆ, ಔಟ್ ಬಸ್ಟ್ ಆಗಿದೆ, ಅದು ಅದರಿಂದಾಗಿ ಫ್ಲಡ್ ಆಗ್ತಾ ಇದೆ. ಹೌ ಇಸ್ ಇಂಡಿಯಾ ಪ್ರಿಪೇರಿಂಗ್ ಅಗೇನ್ಸ್ಟ್ ಗ್ಲಾಫ್? ಈಗ ಭಾರತದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಕ್ರಮ ಕೈಗೊಂಡಿದ್ದಾರಾ ನೋಡೋಣ. ಇಂಡಿಯಾಸ್ NDMA ಅಂತಂದ್ರೆ ಏನಿರಬಹುದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರುತ್ತೆ. ಮತ್ತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಏನಾದರೂ ವಿಪತ್ತು ಸಂಭವಿಸಿದಾಗ ಇದರ ಬಗ್ಗೆ ನೀವು ಕೇಳಿರಬಹುದು. ಇದನ್ನ ಸಹ ತಿಳ್ಕೊಂಡಿಟ್ಕೊಳ್ಳಿ. ಲಾಂಚ್ಡ್ ಅ $20 million ಪ್ರೋಗ್ರಾಮ್. NDMA ಏನ್ ಮಾಡಿದೆ, ಸುಮಾರು $20 million ನಷ್ಟು ಮೌಲ್ಯದ ಒಂದು ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದೆ. ಟಾರ್ಗೆಟಿಂಗ್ 195 ಹೈ ರಿಸ್ಕ್ ಗ್ಲೇಷಿಯಲ್ ಲೇಕ್ಸ್, 195 ಇಂತಹ ರಿಸ್ಕ್ ಇರುವಂತಹ ಗ್ಲೇಷಿಯಲ್ ಲೇಕ್ ಗಳನ್ನ ಟಾರ್ಗೆಟ್ ಮಾಡಿ, ಬೈ ಸೆಟ್ಟಿಂಗ್ ಅಪ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್. ಅಂತ ಲೇಕ್ಗಳಲ್ಲಿ ಮುಖ್ಯವಾಗಿ ಇಂಥ
ಗ್ಲಾಫ್ ಸಂದರ್ಭ, ಫ್ಲಡ್ ಎದುರಾಗುವಂತ ಸಂದರ್ಭ ಇದೆಯಾ, ಅದನ್ನ ಅರ್ಲಿ ವಾರ್ನಿಂಗ್, ಮುಖ್ಯವಾಗಿ ಮೊದಲೇ ತಿಳ್ಕೊಂಡು ಅದರ ಬಗ್ಗೆ ಕ್ರಮ ಕೈಗೊಳ್ಳೋದು, ಮುನ್ಸೂಚನಾ ವ್ಯವಸ್ಥೆಗಳನ್ನ ಮಾಡೋದು, ಅದನ್ನೆಲ್ಲ ಮಾಡ್ಲಿಕ್ಕೆ ಹಣವನ್ನ, ಅದರ ಜೊತೆ ರೆಡ್ಯೂಸಿಂಗ್ ವಾಟರ್ ಲೆವೆಲ್ಸ್ ಅಂಡ್ ಎಂಗೇಜಿಂಗ್ ಲೋಕಲ್ ಕಮ್ಯುನಿಟೀಸ್ ಫಾರ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್. ಅಂದ್ರೆ ಇನ್ನೊಂದು ಏನಂತಂದ್ರೆ ವಾಟರ್ ಲೆವೆಲ್, ನೀರಿನ ಮಟ್ಟವನ್ನ ಕಡಿಮೆ ಮಾಡೋದು, ಅದರ ಜೊತೆ ಯಾವುದೇ ವಿಪತ್ತು ಆಗುತ್ತಲ್ವಾ ಅದರ ಒಟ್ಟಾರೆ ಅಪಾಯವನ್ನ ಕಡಿತಗೊಳಿಸೋದು. ಅದರ ಜೊತೆ ಆ ಅಪಾಯವನ್ನ ಕಡಿತಗೊಳಿಸ್ಬೇಕು ಅಂತಂದ್ರೆ ನಮಗೆ ಮುಖ್ಯವಾಗಿ ಅಲ್ಲಿನ ಸ್ಥಳೀಯ ಸಮುದಾಯಗಳ ನೆರವು ಬೇಕು. ಇದು ಬಹಳ ಇಂಪಾರ್ಟೆಂಟ್ ಆದ ಒಂದು ಕಾನ್ಸೆಪ್ಟ್. ಯಾಕಂತಂದ್ರೆ ನೀವ್ ಯಾವ್ದೋ DC ಆಗಿದ್ದೀರಿ ಅಥವಾ ಯಾವುದೊಂದು ಪ್ರದೇಶಕ್ಕೆ ಹೋಗಿರ್ತೀರಿ, ಅಲ್ಲಿನ ಒಂದು ಪ್ರಾದೇಶಿಕವಾಗಿ ನಿಮಗೆ ಅದರ ಬಗ್ಗೆ ಬಹಳ ಪರಿಚಯ ಇರೋದಿಲ್ಲ. ಹೊಸದಾಗಿ ನೀವು ಯಾವುದೋ ಪ್ರದೇಶಕ್ಕೆ DC ಆಗಿದ್ದೀರಿ ಅಂತಂದ್ರೆ ಸಡನ್ ಆಗಿ ಅಲ್ಲಿ ಯಾವುದೋ ಒಂದು ಪ್ರಕೃತಿ ವಿಕೋಪ ಸಂಭವಿಸಬಹುದು, ಯಾವುದು ಯಾವಾಗ ಆಗತ್ತೆ ಗೊತ್ತಾಗೋದಿಲ್ಲ. ಅವಾಗ ಅದನ್ನ ನಿರ್ವಹಿಸುವ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಅವಾಗ ನೀವು ಇಲ್ಲಿ ಥಿಯರಿಯಲ್ಲಿ ಏನೇನೋ ಕಲ್ತಿರ್ತೀರಿ, ಅದೆಲ್ಲ ಅಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಆಗತ್ತೆ ಅಂತಲ್ಲ. ಯಾಕಂದ್ರೆ ಅಲ್ಲಿನ ಭೌಗೋಳಿಕ ರಚನೆ ಇರಬಹುದು, ಪ್ರಾದೇಶಿಕ ವಿನ್ಯಾಸ, ಇದೆಲ್ಲ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರಬಹುದು. ಆಗ ನಿಮಗೆ ಒಂದು ಸಹಾಯಕ್ಕೆ ಬರೋರು ಯಾರು? ಅಲ್ಲಿನ ಸ್ಥಳೀಯರು. ಆ ಸ್ಥಳೀಯರಿಗೆ ಹೆಚ್ಚು ಅಲ್ಲಿನ ಪ್ರದೇಶಗಳ ಬಗ್ಗೆ ತಿಳಿದಿರುತ್ತೆ. ಹಾಗಾಗಿ ನೀವು ಮುಖ್ಯವಾಗಿ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗತ್ತೆ. ಅದೇ ರೀತಿ ಇದ್ರ ಜೊತೆ ಇನ್ನೇನ್ ಮಾಡಬಹುದು, ಹಳೆ ಕಾಲದ ರೆಕಾರ್ಡ್ಗಳನ್ನ, ಆ ಜಿಲ್ಲೆಯಲ್ಲಿ ಯಾವ್ಯಾವಾಗ ಏನೇನು ಅಪಾಯ ಸಂಭವಿಸಿತ್ತು, ಅಥವಾ ಯಾವ್ದಾದ್ರೂ ಒಂದು ವ್ಯಕ್ತಿಗಳು ಮೊದಲೇ ಇದ್ರ ಬಗ್ಗೆ ಕ್ರಮಗಳನ್ನ ಕೈಗೊಂಡಿದ್ರ, ಹಳೆ ರೆಕಾರ್ಡ್ಗಳನ್ನ ಪರಿಶೀಲನೆ ಮಾಡಬಹುದು. ಸ್ಥಳೀಯರ ಒಂದು ನೆರವು, ಹಳೆಯ ರೆಕಾರ್ಡ್ಗಳು, ಮತ್ತೆ ವೈಜ್ಞಾನಿಕವಾಗಿ ಬೇರೆ ಬೇರೆ ವಿಜ್ಞಾನಿಗಳನ್ನ ಕನ್ಸಿಡರ್ ಮಾಡಿ ಆ ಒಂದು ಪ್ರದೇಶದ ಬಗ್ಗೆ ತಿಳ್ಕೊಳ್ಳೋದು, ಯಾವ ಒಂದು ಕ್ರಮವನ್ನ ಕೈಗೊಂಡ್ರೆ ಒಳ್ಳೆಯದು. ಹೀಗೆ ತುಂಬಾ ಸ್ಟೇಕ್ ಹೋಲ್ಡರ್ಗಳನ್ನ ಒಳಗೊಂಡಿರುತ್ತೆ ಇದು. ಸ್ಟೇಕ್ ಹೋಲ್ಡರ್ ಅಂತಂದ್ರೆ ಪಾಲುದಾರರು. ಒಂದು ಕ್ರಮವನ್ನ ಕೈಗೊಳ್ಳಿಕ್ಕೆ ಹೊರಟಿದ್ದೀರಿ ಅಂತಂದ್ರೆ ಅಲ್ಲಿ ಅದರಿಂದ ಎಫೆಕ್ಟ್ ಆಗುವಂತಹ ಬಹಳಷ್ಟು ಸಮಾಜದ ವರ್ಗಗಳಿರುತ್ತೆ ಅಥವಾ ಬೇರೆ ಬೇರೆ ವಿಭಾಗಗಳಿರುತ್ತೆ. ಅದೆಲ್ಲವನ್ನ ಕನ್ಸಿಡರ್ ಮಾಡಿ ನೀವು ಕ್ರಮವನ್ನ ಕೈಗೊಳ್ಬೇಕಾಗತ್ತೆ. ನೀವು DC ಅಂತ ಮಾತ್ರಕ್ಕೆ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮಗೆ ಜಾಸ್ತಿ ಜವಾಬ್ದಾರಿ ಇದ್ದ ಹಾಗೆ ನೀವು ತೆಗೆದುಕೊಳ್ಳುವ ಕಾರ್ಯ ಸಹ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲಾ ಆಯಾಮಗಳನ್ನ ಗುರುತಿಸಿ ಅದನ್ನ ಗಮನಿಸಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕ್ರಮವನ್ನ ಕೈಗೊಳ್ಬೇಕಾಗತ್ತೆ. ಇದನ್ನೆಲ್ಲ ಎಥಿಕ್ಸ್ ನಲ್ಲಿ ಅಥವಾ ಕೇಸ್ ಸ್ಟಡಿಯಲ್ಲಿ ನಿಧಾನವಾಗಿ ನೀವು ನೋಡ್ತಾ ಹೋಗ್ತೀರಿ, ಅಲ್ಲಿ ಜಾಸ್ತಿ ಇದ್ರ ಬಗ್ಗೆ ನೀವು ತಿಳ್ಕೊಳ್ತೀರಿ. ಹಾಗಾಗಿ ಮೊದಲಿನಿಂದ ಯಾವ್ದ್ಯಾವ್ದು ನೋಡಿದ್ರೆ ನೆನಪಿದ್ಯಾ? ಮೊದಲನೇದು ಮೋದಿಯವರು ಮಾಲ್ಡೀವ್ಸ್ಗೆ ಹೋಗಿದ್ದು. ಇಂಡಿಯಾ ಔಟ್ ಕ್ಯಾಂಪೇನ್ ಯಾವ ದೇಶಕ್ಕೆ ಸಂಬಂಧಪಟ್ಟಿಂತ ಕೇಳಿದ್ರೆ ಮಾಲ್ಡೀವ್ಸ್. ಅದಾದ ನಂತರ ಆಂಡ್ರಾಯ್ಡ್ ಅರ್ಥಕ್ವೇಕ್ ಅಲರ್ಟ್, 2 ತರ ವೇವ್ಸ್ಗಳು, P ವೇವ್ಸ್, S ವೇವ್ಸ್. ಯಾವುದು ಜಾಸ್ತಿ ಡಿಸ್ಟ್ರಕ್ಷನ್ ಉಂಟು ಮಾಡುತ್ತೆ? S ವೇವ್ಸ್. ಟೊಮೆಟೊಲಿರುವಂತಹ ರೆಡ್ ಪಿಗ್ಮೆಂಟ್ ಯಾವುದು? ಏನಂತ ಕರೀತಾರೆ? ಎಲ್ಲಿಂದ ಸ್ಟಾರ್ಟ್ ಆಗತ್ತಲ್ವಾ? ಲೈಕೋಪಿನ್. ಇನ್ನು 2 ತರ ಅರ್ಕ ಅಂತ ಇದೆ, ಯಾವ್ದು ನೆನಪಾಗ್ತಾ ಇದೆಯಾ? ಅರ್ಕ ರಕ್ಷಕ್ ಅಂಡ್ ಅರ್ಕ ಶ್ರೇಷ್ಠ. ಅರ್ಕ ರಕ್ಷಕ್ ಅಂತಂದ್ರೆ ಡಿಸೀಸ್ ರೆಸಿಸ್ಟೆಂಟ್, ರಕ್ಷಣೆ ಮಾಡತ್ತೆ ಅಂತ ಆದ್ರೂ ನೆನಪಿಟ್ಕೊಳ್ಳಿ ಡಿಸೀಸ್ ಇಂದ. ಅರ್ಕ ಶ್ರೇಷ್ಠ ಅಂತಂದ್ರೆ ಜಾಸ್ತಿ ದಿನ, ಶ್ರೇಷ್ಠ ಶೆಲ್ಫ್ ಲೈಫ್, ಜಾಸ್ತಿ ದಿನ ಬಾಳಿಕೆ ಬರುವಂತದ್ದು. ಇದಾದ್ಮೇಲೆ ORBO, ಆರ್ಗನ್ ರಿಟ್ರೀವಲ್, DPDP ಆಕ್ಟ್ ನೋಡಿದೀವಿ. ಇನ್ನು ಗ್ಲಾಫ್ ಫುಲ್ ಫಾರ್ಮ್ ಏನು? ಗ್ಲೇಷಿಯಲ್ ಲೇಕ್ ಔಟ್ಬರ್ಸ್ಟ್ ಫ್ಲಡ್ಸ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಎಷ್ಟು ಹಣ ಬಿಡುಗಡೆ ಮಾಡಿದೆ? $20 million. ಅಂತಂದ್ರೆ ಏನು ಗ್ಲಾಫ್ ಅಂತಂದ್ರೆ? ಸಡನ್ ಬರ್ಸ್ಟ್ ಔಟ್ ಆಫ್ ವಾಟರ್ ಫ್ರಮ್ ಅ ಲೇಕ್ ದಟ್ ಇಸ್ ಫಾರ್ಮ್ಡ್ ಬೈ ಮೆಲ್ಟಿಂಗ್ ಗ್ಲೇಷಿಯರ್ಸ್. ಅಷ್ಟು ನೆನಪಿರ್ಲಿ. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಇದರ ಬಗ್ಗೆ ಕ್ವಶನ್ಸ್ ಗಳನ್ನ ನಾಳೆ ಕೊಡ್ತೇನೆ. ನಾಳೆ ಮತ್ತೆ ವೊಕ್ಯಾಬ್ಯುಲರಿಯನ್ನ ಕಂಟಿನ್ಯೂ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.